ಇವತ್ತು ಪಟ್ಟಿ ಅಂತಿಮವಾದರೆ ನಾಳೆ ಸಂಜೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುತ್ತೆ ಬೆಂಗಳೂರಿನಲ್ಲಿ. ನೂತನ ಸಚಿವರ ಪದಗ್ರಹಣ ಕಾರ್ಯಕ್ರಮಕ್ಕೆ ತಯಾರಿಗಳು ಕೂಡ ನಡೀತಾ ಇದೆ. ಲೋಕಭವನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿದ್ಧತೆಗಳೆಲ್ಲವೂ ಕೂಡ ಆಗಿದೆ. ಸಿಎಂ ಡಿ.ಕೆ. ಶಿವಕುಮಾರ್ ಸಿದ್ದು ಪಟ್ಟಿಯನ್ನು ಅಳೆದು ತೂಗಿದೆ ಹೈಕಮಾಂಡ್. ಅಂತಿಮ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ನಾಳೆ ಪದಗ್ರಹಣ. ನಾಳೆ ಆಗಲಿಲ್ಲ ಅಂತಂದರೆ ಮತ್ತೆ ಮುಂದೂಡಿಕೆ. ಅದನ್ನೇ ನನ್ನ ಕೊಲೀಗ್ ಶಬೀರ್ ಹೇಳ್ತಾ ಇದ್ದಿದ್ದು. ಈಗ 6 ಗಂಟೆಗೆ ಪ್ರೆಸ್ ಮೀಟ್ ಕರೆದಿದ್ದಾರೆ. ಅವರು ತುಂಬ ಬ್ಯುಸಿ. ನೋಡಿ, ಈ ಲೋಕಸಭೆ ಮತ್ತು ರಾಜ್ಯಸಭೆ ಕಲಾಪಗಳು ನಡಿಬೇಕಾದ್ರೆ ಸಹಜವಾಗಿ ಇವರೆಲ್ಲರೂ ಕೂಡ ಬ್ಯುಸಿ ಇರ್ತಾರೆ. ಟೈಮ್ ಕೊಡೋದು ಕಷ್ಟ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ನಿಜ ಡಿ.ಕೆ. ಶಿವಕುಮಾರ್ ಆದಿಯಾಗಿ ರಾಜ್ಯ ನಾಯಕರೆಲ್ಲ ಆತುರದಲ್ಲಿದ್ದಾರೆ, ಆದಷ್ಟು ಬೇಗ ಪಟ್ಟಿ ಫೈನಲ್ ಮಾಡಿಕೊಟ್ಬಿಡ್ರಪ್ಪ ಅಂತಂದ್ಬಿಟ್ಟು. ಬಟ್ ಅದು ಆಗ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ಸಿದ್ಧತೆಗಳೆಲ್ಲವೂ ಆಗ್ತಾ ಇದೆ ಲೋಕಭವನದಲ್ಲಿ. ಸೊ ಆ ಲೆಕ್ಕಾಚಾರದಲ್ಲಿ ಇವತ್ತೇ ಅವರೆಲ್ಲ ರಿಟರ್ನ್ ಆಗ್ತಾರಾ ಅಂತ? ನೋಡಿ, ಇವತ್ತು ರಾತ್ರಿಗೆ ರಿಟರ್ನ್ ಆಗುವಂಥದ್ದು ಡೌಟು. ಬಹುಶಃ ನಾಳೆಗೆ ಹೊರಡುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಹೈಕಮಾಂಡ್ ನಾಯಕರು ಯಾವಾಗ ಕರೀತಾರೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಆ ಕಡೆಯಿಂದ ಒಂದು ಸ್ಪಷ್ಟ ನಿರ್ದೇಶನ ಬರಬೇಕು. ಇವತ್ತು ಸಭೆ ನಡೆಸ್ತೀವಾ, ನಡೆಸಲ್ವಾ, ಅಥವಾ ನಡೆಸೋದಾದ್ರೆ ಯಾವಾಗ ನೆಕ್ಸ್ಟ್ ಸಭೆ, ಸೊ ಆವಾಗ ಬನ್ನಿ ಅನ್ನುವಂಥ ನಿರ್ದೇಶನಗಳು ಬರಬೇಕು. ಈವರೆಗೂ ಕೂಡ ಹೈಕಮಾಂಡ್ ನಾಯಕರು ತಮ್ಮದೇ ಆದಂತಹ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಅದರಲ್ಲಿ ಬ್ಯುಸಿ ಇದ್ದಾರೆ. ರಾಜ್ಯ ನಾಯಕರಿಗೆ ಸಮಯ ಕೊಡೋದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯಾದಂಥ ಚರ್ಚೆಗಳು ನಡೆದಿಲ್ಲ. ಇನ್ನು ರಾಜಭವನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ನಡೀತಿರೋ ಬಗ್ಗೆ ನಾವು ಗಮನಿಸ್ತಿದ್ರೆ, ಈ ಹಿಂದೆಯೂ ಕೂಡ ಮುಖ್ಯಮಂತ್ರಿಗಳು ದೆಹಲಿಗೆ ಬಂದಂತ ಸಂದರ್ಭದಲ್ಲೂ ಕೂಡ ರಾಜಭವನದ ಗ್ಲಾಸ್ ಹೌಸ್ ನಲ್ಲಿ ಬಹುತೇಕ ಎಲ್ಲಾ ಸಿದ್ಧತೆಗಳು ಕೂಡ ನಡೆದಿದ್ವು. ಆದ್ರೆ ಕಡೆಯ ಹಂತದ ಮೀಟಿಂಗ್ ನಡಿಬೇಕಾಗಿತ್ತು. ನೋಡಿ, ಅವಾಗಲೂ ಕೂಡ ಕೆ.ಸಿ. ವೇಣುಗೋಪಾಲ್ ಜೊತೆಗೆ ಕೂತ್ಕೊಂಡು ಒಂದು ಹಂತದ ಚರ್ಚೆಯನ್ನು ನಡೆಸಿದ್ರು. ಆದ್ರೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಸಭೆಯನ್ನು ನಡೆಸಕ್ಕಾಗಿರ್ಲಿಲ್ಲ, ಮತ್ತೆ ವಾಪಸ್ ಹೋಗಿದ್ರು. ಈಗಲೂ ಕೂಡ ಬಂದು ಕೆ.ಸಿ. ವೇಣುಗೋಪಾಲ್ ಅವ್ರ ಜೊತೆಗೆ ಚರ್ಚೆ ಒಂದು ಹಂತದಲ್ಲಿ ಆಗಿದೆ. ಈಗ ಅಂತಿಮವಾಗಿ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಅವರ ಜೊತೆಗೂ ಕೂಡ ಸಭೆ ಆಗ್ಬೇಕಾಗಿರುವಂತದ್ದು. ಈ ಒಂದು ಮುಖ್ಯವಾದಂತ ಸಭೆ ಪದೇ ಪದೇ ಮುಂದೂಡಿಕೆ ಆಗ್ತಾ ಇರುವಂತದ್ದೇ ಕ್ಯಾಬಿನೆಟ್ ವಿಸ್ತರಣೆಗೆ ವಿಳಂಬ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಸೊ ಇವತ್ತು ಒಂದ್ ವೇಳೆ ಸಭೆ ನಿಗದಿ ಆಗದೆ ಇದ್ರೆ ಸಭೆಗೆ ಬಹುಶಃ ನಾಳೆ ಆಯೋಜಿಸಿರುವಂತಹ ಕಾರ್ಯಕ್ರಮವೂ ಕೂಡ ಮತ್ತೆ ಡಿಲೇ ಆಗಬಹುದಾದಂತ ಸಾಧ್ಯತೆಗಳಿದಾವೆ. ಅರವಿಂದ್. ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಈಗ ಕ್ಲಾರಿಟಿ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಇಲ್ಲ ಇನ್ನು. ಹಾಗಾದರೆ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ, ಬಟ್ ಅವ್ರಿಗೆ ಟೈಮ್ ಕೊಡ್ತಾ ಇಲ್ಲ ಹೈಕಮಾಂಡ್. ಅವರು ಕೊಟ್ಟುಬಿಟ್ರೆ ಒಂದು 2 ಅವರ್ ಸರಿಯಾಗಿ ಕೂತ್ಕೊಂಡ್ರೆ ಸೆಟ್ ಔಟ್ ಮಾಡಿಬಿಡ್ಬೋದು, ಬಟ್ ಅದಕ್ಕೆ ಟೈಮ್ ಸಿಗ್ತಾ ಇಲ್ಲ.